ಜೇನು ಅತ್ಯುತ್ತಮ ಔಷಧೀಯ ಗುಣವುಳ್ಳದ್ದೇ, ಆದರೆ ತಗೊಳ್ಳುವ ಪ್ರಮಾಣ ಉಂಟು ಅದಕ್ಕೂ ಕೂಡ. ದಿವಸಕ್ಕೆ ಹಾಗಂತೇಳಿ ಆಹಾರದಾಗೆ ತಗೊಳ್ಳಿಕ್ಕೆ ಬರುವುದಿಲ್ಲ. ನಾವು ತಿಂಡಿ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ತಗೊಳ್ಬೋದು, ಅದೇ ಪಾನೀಯದ ಮೂಲಕ ತಗೊಳ್ಬೋದು. ಕೆಲವರು ಕೇಳ್ತಾರೆ, ನಾವು ಡಯಾಬಿಟಿಸ್ ಉಂಟು, ಜೇನು ತಗೊಳ್ಬೋದಾ? ಇಲ್ಲ, ಅದರಲ್ಲಿ ಮಧುಶರ್ಕರ, ಫಲಶರ್ಕರ ಅಂತ ಇರುವುದೇ ಜಾಸ್ತಿ, ಹೆಚ್ಚು. ಈ ಸಕ್ಕರೆ ಅಂಶ ಬಹಳ ಕಡಿಮೆ. ಹಾಗಾಗಿ ಭಾಳ ಹಿಂದಿನ ಭಾರಿ ದೊಡ್ಡ ಪ್ರಮಾಣದ ತೊಂದರೆ ಆಗುವುದಿಲ್ಲ. ಮತ್ತು ಇತ್ತೀಚೆಗೆ ಈಗ ಸಕ್ಕರೆ ಕೊಟ್ಟು ಸಕ್ಕರೆ ಪಾಕ ಮಾಡಿ ಆಹಾರ, ಎಲ್ಲ ಸಂದರ್ಭದಲ್ಲಿ ಸಕ್ಕರೆ ಪಾಕವನ್ನು ತಿನ್ನುವುದೇ ಇಲ್ಲ. ಅಭಾವದ ಕಾಲದಲ್ಲಿ ಮಾತ್ರ ಜೇನುನೊಣಗಳು ತಮ್ಮ ಅಭಾವಕ್ಕನುಗುಣವಾಗಿ ಆಹಾರವನ್ನು ತಿಂತವೆ. ಅದೇ ಜೇನು ಸೀಸನಿಗೆ ಆಗುವಾಗ ನೀವು ಸಕ್ಕರೆ ಪಾಕ ಇಟ್ಟರೆ ಅವುಗಳು ಮುಟ್ಟುವುದೇ ಇಲ್ಲ. ಈ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿರುವಂಥ ನೊಣಗಳು ನಾಡ್ದು ಏಪ್ರಿಲ್ ಮೇ ಅಥವಾ ಜನವರಿ ಫೆಬ್ರವರಿ ನಂತರ ಇರುವುದು ಆ ನೊಣಗಳೇ ಇರುವುದಿಲ್ಲ. ಅವುಗಳದ್ದು ಕೇವಲ 58 ದಿವಸದ ಬಾಳ್ವೆ. ಅನಂತರ ರಾಣಿ ಮೊಟ್ಟೆ ಇಟ್ಟು ಆದಂತಹ ಮರಿ ನೊಣಗಳಲ್ಲಿ ಮತ್ತೆ ಜೇನು ಮಾಡುವಂಥದ್ದು. ಹಾಗಾಗಿ ಆ ಸಕ್ಕರೆ ನೇರ ಅವುಗಳಿಗೆ ಹೋಗಿ ಅದು ಇದಾಗುವುದಿಲ್ಲ. ಹಾಗಾಗಿ